ಪೌರಾಡಳಿತ ಸಚಿವ ರಹೀಂ ಖಾನ್ ವಿರುದ್ಧ ಹರಿಹಾಯ್ದ ಬಸವಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗಾರ್ ರಾಜ್ಯದಲ್ಲಿರುವ ಮಹಾನಗರ ಪಾಲಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಬಸವಕಲ್ಯಾಣದ ನಗರಸಭೆಯಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬೀದರ್ ರಸ್ತೆಗಳು ಸಂಪೂರ್ಣ ಮೊಣಕಾಲುದ್ದ ಗಾರಿಗಳು ಬಿದ್ದಿವೆ. ನಿಮ್ಮ ಮತಕ್ಷೇತ್ರದಲ್ಲಿ ಪರಿಸ್ಥಿತಿ ಹೀಗಾಗಿದ್ದು ರಾಜ್ಯದ ಸಚಿವರಾಗಿ ಕೆಲಸ ಮಾಡುವ ನೈತಿಕತೆ ನಿಮಗಿಲ್ಲ. ಪೌರ ಕಾರ್ಮಿಕರಿಗೆ ಈ ದಿವಾಳಿ ಸರ್ಕಾರ ಸಂಬಳ ನೀಡುತ್ತಿಲ್ಲ. ರಹೀಂ ಖಾನ್ ಅವರಿಂದ ತಮ್ಮ ತವರು ಕ್ಷೇತ್ರದ ಕಾರ್ಮಿಕರಿಗೆ ಸಂಬಳ ಕೊಡಿಸಲು ಆಗುತ್ತಿಲ್ಲ. ಮಾನ ಮರ್ಯಾದೆ ಇಲ್ಲದ ಸರ್ಕಾರದಲ್ಲಿ ರಹೀಂ ಖಾನ್ ಅವರು ಎಲ್ಲವನ್ನೂ ಬಿಟ್ಟವರಂತೆ ಕಾಣಿಸುತ್ತಿದ್ದಾರೆ. ಆದರೆ ಬಸವಕಲ್ಯಾಣದ ಪೌರ ಕಾರ್ಮಿಕರು ಭಯಪಡುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಮಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಬಡವರ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ನಗರದ ಪರಿಸ್ಥಿತಿಯನ್ನು ನೋಡ್ರಿ, ಪ್ರತಿಯೊಂದು ಕಡೆ ಗುಂಡಿ ಬಿದ್ದೋಗ್ಯಾವ. ಒಂದು ರಸ್ತೆ ಸರಿ ಇಲ್ಲ. ಬೀದರ್ನೊಳಗೆ ಮಲ್ಕಂತರ ಗಾಳಿ ಬಿದ್ದವ. ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ, ನಿಮ್ಮ ಹೋಮ್ ತಾಲೂಕಾಗಳ ಪರಿಸ್ಥಿತಿ ಈ ರೀತಿ ಆದ್ರೆ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂತ ನೈತಿಕತೆ ನಿಮಗೇನಿದೆ? ರಹೀಂ ಖಾನ್ ಅವರೇ, ಜಾಗ ಖಾಲಿ ಮಾಡ್ರಿ. ನೀವು ಯಾವ ರೀತಿ ಕೆಲಸ ಮಾಡಬೇಕು ಆ ಪೌರ ಕಾರ್ಮಿಕರ ಇಲಾಖೆಯವರಿಗೆ ಕೇಳ್ರಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಜಗದೀಶ್ ಶೆಟ್ಟರ್ ಅವರಿದ್ದಾಗ ಪೌರ ಕಾರ್ಮಿಕರಿಗೆ ಖಾಯಂ ಮಾಡ್ತಕ್ಕಂತ ಕೆಲಸ ಮಾಡಿದ್ರು. ಇವರು ಬದುಕು ಉದ್ಧಾರ ಆಗ್ತಕ್ಕಂತ ಕೆಲಸ ಮಾಡಿದ್ರು ಬಿಎಸ್ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು. ನಾವು ನೆನೆಸಬೇಕಾಗ್ತದ. ಇವತ್ತೇನ್ ಆದೇಶ ಮಾಡ್ತಿರ್ತಾವೋ ಇವರು ಸ್ಯಾಲರಿ ಕೊಡು ಅಂದ್ರ, ನಾನು ವಿಧಾನಸಭೆಯೊಳಗೂ ಒಂದೇ ಸಾವಿರ ಆಗ್ರಹ ಮಾಡಿನಿ. ಅವ್ರ ಬದುಕು ನಡೆಸದೆ ತೊಂದರೆ ಆಗ್ಯದ. ಅವ್ರಿಗೆ ಕಿರಾಣಿ ದುಕಾನ್ಗೆ ಹೋದ್ರೆ ಕಿರಾಣಿ ಕೊಡ್ತಾ ಇಲ್ಲ ಅಂತ ಹೇಳಿ 10 ಸಲ ಆಗ್ರಹ ಮಾಡಿದ್ರು ಕೂಡ ನೀವು ತಿರುಗಿ ನೋಡ್ಲಕ್ ತಯಾರಿಲ್ಲ. ಅವ್ರ ಸ್ಯಾಲರಿ ಕೊಡ್ಲಕ್ ತಯಾರಿಲ್ಲ. ಬಹುತೇಕ ಇಡೀ ರಾಜ್ಯದ 7 ಕೋಟಿ ಜನ ನೋಡ್ತಾ ಇದ್ದಾರ ಈ ದಿವಾಳಿ ಸರ್ಕಾರವನ್ನ. ನಾಚಿಕೆ ಆಗ್ಬೇಕು ರಹೀಂ ಖಾನ್ ಅವರಿಗೆ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಯವರಿಗೆ, ಬಸವ ಕಲ್ಯಾಣದವರಿಗೆ, ಒಳಕ್ಕೆ ಬರ್ರಿ ಎಲ್ಲರೂ, ಬಸವ ಕಲ್ಯಾಣದವರಿಗೆ ಸ್ಯಾಲರಿ ಕೊಡಕ್ ನಿಮ್ಗೆ ಆಗ್ತಾ ಇಲ್ಲ. ಸ್ಯಾಲರಿ ಏನಂತೇಳಿ ಆದೇಶ ಮಾಡ್ತೀರಿ. ನಗರಸಭೆ ಕೊಟ್ಟಂತ ಅನುದಾನಗಳು ಸ್ಯಾಲರಿ ಮಾಡ್ಬೇಕಂತೇಳಿ ಆದೇಶ ಮಾಡ್ತೀರಿ. ನಗರಸಭೆ ಯಾವ ರೀತಿ ನಡೆಸಬೇಕು, ಅಭಿವೃದ್ಧಿಗೆ ಯಾವ ರೀತಿ ಆಗಬೇಕು, ಬಹುತೇಕ ನನ್ನ ಪ್ರಕಾರ ಇದು ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರ ಇದು. ನಮ್ಮ ಮಂತ್ರಿಗಳು ರಹೀಂ ಖಾನ್ ಅವರು ಎಲ್ಲ ಬಿಟ್ಟವರು ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಸಮಸ್ತ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ನಿಮ್ಮ ಶಾಸಕನಾಗಿ ನಾನು ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನಾನು